ಅರ್ಧ ರಾತ್ರಿ ವೇಳೆ ನಮ್ಮ ರೂಮಿನ ಬಾಗಿಲು ನಿಧಾನವಾಗಿ ತೆರೀತು. ಒಂದು ನೆರಳು ಒಳಗೆ ನುಗ್ತು. ಅದು ನಮ್ಮತ್ತೆ ಸೀತಾ. ಅವರು ನಿಧಾನವಾಗಿ ನಮ್ಮನೆ ಬಂದು, ಅಳಿಯಂದ್ರೆ ನನಗೆ ಭಯ ಆಗ್ತಾ ಇದೆ, ನೀವು ಸ್ವಲ್ಪ ಬರ್ಬೋದಾ ಅಂಥೇಳಿ ಮೃದುವಾದ ಧ್ವನಿಯಲ್ಲಿ ಕೇಳಿದ್ರು. ಆ ರಾತ್ರಿ ನಾವಿಬ್ರು, ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆನ ನೀವು ಕೊನೆವರೆಗೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆಯೇ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನಾವು ಕತೆಗೆ ಹೋಗೋಣ. ನನ್ನ ಹೆಸರು ಕಿರಣ್. ನಾನು ಕನ್ಯಾಕುಮಾರಿ ಜಿಲ್ಲೆಯವನಾದ ಒಬ್ಬ ಮೀನುಗಾರ. ನನಗೆ ಮದುವೆಯಾಗಿ 2 ವರ್ಷಗಳಾಗಿದ್ದಾವೆ. ನನ್ನ ಹೆಂಡತಿ ಹೆಸರು ಕಾವೇರಿ. ಅವಳು ಒಂದು ಪ್ರೈವೇಟ್ ಗೋಲ್ಡ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾಳೆ. ನಮ್ಮತ್ತೆ ಹೆಸರು ಲಕ್ಷ್ಮಿ. ನಮ್ಮತ್ತೆ ಮತ್ತು ಮಾವ ಪ್ರೇಮ ವಿವಾಹ ಮಾಡ್ಕೊಂಡವರು, ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ನಮ್ಮತ್ತೆ ಅಯ್ಯರ ಕುಟುಂಬದ ಹುಡುಗಿ, ಅಂದರೆ ಬ್ರಾಹ್ಮಣ ಥರ. ಅದರಿಂದ ಅವ್ರ ಮನೆಯವರು ಒಪ್ಕೊಳ್ಳಿಲ್ಲ. ಹಾಗಾಗಿ ನಮ್ಮ ಮಾವ ಮತ್ತು ಅತ್ತೆ ಪ್ರತ್ಯೇಕವಾಗಿ ಜೀವನ ನಡೆಸ್ತಾ ಇದ್ರು. ಅತ್ತೆಗೆ ಒಬ್ಬಳೇ ಮಗಳು, ಅವಳನ್ನೇ ನಾನು ಮದುವೆಯಾಗಿದ್ದೇನೆ. ನಮ್ಮ ಮಾವ 2 ವರ್ಷದ ಹಿಂದೆ ಆರೋಗ್ಯ ಸರಿಯಿಲ್ಲದೆ ನಿಧನರಾದರು. ಅದರ ನಂತರ ನಾವು 3 ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮಗೆ ಇನ್ನೂ ಮಕ್ಕಳಾಗಿಲ್ಲ. ನಾನು ಪ್ರತಿದಿನ ಬೆಳಗ್ಗೆ ತುಂಬ ಬೇಗ ಕೆಲಸಕ್ಕೆ ಹೋಗಿ ರಾತ್ರಿ ಲೇಟಾಗಿ ಮನೆಗೆ ಹಿಂದಿರುಗ್ತೇನೆ. ನನ್ನ ಹೆಂಡತಿಯ ಕೆಲಸದ ಸಮಯವೂ ಬದಲಾಗ್ತಾ ಇರುತ್ತೆ. ಹೆಚ್ಚಿನ ಸಮಯ ಅವಳು ರಾತ್ರಿ 9 ಗಂಟೆ ನಂತರವೇ ಮನೆಗೆ ಬರ್ತಾಳೆ. ಇಂತಹ ಶಾಂತವಾದ ಜೀವನದಲ್ಲಿ ನಮ್ಮೊಳಗೆ ಒಂದು ರಹಸ್ಯ ಹುಟ್ಟಿತು. ಆ ರಹಸ್ಯವೇ ನನ್ನ ಮತ್ತು ನಮ್ಮ ಅತ್ತೆ ನಡುವೆ ಒಂದು ವಿಚಿತ್ರವಾದ ಬಾಂಧವ್ಯ. ಆ ಕಥೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಒಂದು ದಿನ ಎಂದಿನಂತೆ ನಾನು ಸಮುದ್ರಕ್ಕೆ ಹೋಗಿ ಮೀನನ್ನ ಹಿಡ್ಕೊಂಡು ಮನೆಗೆ ಬರ್ತಾ ಇದ್ದೆ. ದಾರಿಯೆಲ್ಲ ನಮ್ಮ ತಮ್ಮನಿಗೆ ಏನಾಯ್ತು ಏನೋ ವಿಚಿತ್ರವಾಗಿ ವರ್ತಿಸ್ತಾ ಇದ್ದ. ನಾನು ಅವನನ್ನ ಹೊಡೆದು ನೋಡಿದೆ. ಅವನಿಗೆ ತಲೆಗೆ ಹೊಡೆತ ಬಿದ್ದು ವಾಂತಿಯಾದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಅವನನ್ನು ಸಮಾಧಾನ ಪಡಿಸೋದಕ್ಕೆ ನನ್ನ ಹೆಂಡತಿ ಕೂಡ ಮನೇಲಿರಲಿಲ್ಲ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಅತ್ತೆ ಬಗ್ಗೆ ಆಲೋಚನೆ ಬಂತು. ಮನೆಗೆ ಹೋದ ನಂತರ ಅವಳು ಮನೆಗೆ ಕೊಟ್ಟು ಊಟ ಮಾಡಿಸಿ ಸಮಾಧಾನ ಮಾಡಿಸಿ ಮಲಗಿಸಬಹುದು ಅಂತ ಅನ್ಕೊಂಡೆ. ಆಮೇಲೆ ಅವಳಿಗೆ ಏನು ಸಹಾಯ ಮಾಡ್ಬೋದು, ಹೀಗೆ ಅವಳನ್ನು ನಾನು ಖುಷಿ ಪಡಿಸ್ಬೋದು ನಮ್ಮ ಅತ್ತೆಗೆ ಅನ್ನುವ ಆಲೋಚನೆಯಲ್ಲೇ ನಾನು ಮುಳುಗಿ ಹೋಗಿದ್ದೆ. ನಾನು ಮನೆಯ ಬಾಗಿಲನ್ನು ತಲುಪಿದಾಗ ಸ್ನಾನಗೃಹದಿಂದ ನೀರಿನ ಶಬ್ದ ಕೇಳಿಸ್ತು. ಸ್ನಾನ ಮಾಡ್ತಾ ಇರ್ಬೋದು ಅದರಲ್ಲಿ ಮತ್ತೆ ಸ್ನಾನ ಮಾಡ್ತಾ ಇದ್ರು. ನಾನು ಅತ್ತೆ ಅಂತ ಕರೆದ ತಕ್ಷಣ ಒಳಗಿನಿಂದ ಅಲ್ಲೇಂದ್ರೆ ನಾನು ಸ್ನಾನ ಮಾಡಿ ಬರ್ತೀನಿ ಅಂಥೇಳಿ ಮಧುರವಾದಂತಹ ಒಂದು ಧ್ವನಿ ಕೇಳಿಸ್ತು. ನಾನು ನನ್ನ ರೂಮಿಗೆ ಹೋಗಿ ಕೂತ್ಕೊಂಡೆ. ಆದರೆ ನನ್ನ ಮನಸ್ಸು ಶಾಂತವಾಗಿರಲಿಲ್ಲ. ಸ್ವಲ್ಪ ಸಮಯದ ನಂತರ ನಮ್ಮತ್ತೆ ಸ್ನಾನ ಎಲ್ಲ ಮುಗಿಸಿ ಹೊರಗೆ ಬಂದರು. ಅದೇಂದ್ರೆ ಊಟ ಮಾಡ್ತೀರಾ ಅಂತ ಪ್ರೀತಿಯಿಂದ ಕೇಳಿದ್ರು. ಮಾಡ್ತೇನೆ ಅತ್ತೆ, ತುಂಬ ಹಸಿವಾಗಿದೆ ಅಂತ ಹೇಳಿದೆ. ಅದಕ್ಕೆ ಅವರು ಅಡಿಗೆ ಮನೆಗೆ ಹೋಗಿ ಊಟ ತಗೊಂಡು ಬರೋದಕ್ಕೆ ಹೋದ್ರು. ನಾನು ಸೋಫಾದಲ್ಲಿ ಕೂತು ಟಿವಿಯನ್ನು ನೋಡ್ತಾ ಇದ್ದೆ. ಆಗಲೇ ನನಗೆ ನನ್ನ ಫೋನ್ ರಿಂಗ್ ಆಯಿತು. ಅದು ನನ್ನ ಹೆಂಡತಿ ಕಾವೇರಿ. ಅವಳು ತನ್ನ ಕಾಲೇಜು ಸ್ನೇಹಿತೆಯ ಮದುವೆಗಾಗಿ ಚೆನ್ನೈಗೆ ಹೋಗಿದ್ಲು. ಅವಳು ನನಗೆ ಫೋನ್ ಮಾಡಿ, ಏನ್ರಿ ಇವತ್ತು ಮನೆಗೆ ಬರೋದಿಲ್ಲ, ಬೆಳಗ್ಗೆ ಮದುವೆ ಮುಗಿಸ್ಬರ್ತೀನಿ, ನೀವು ಮತ್ತು ಅಮ್ಮ ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿದ್ಲು. ನಾನು ಸ್ವಲ್ಪ ಬೇಜಾರಿಂದ ಸರಿ ಕಣೆ ಅಂತ ಹೇಳ್ದೆ. ನೀನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದೆ. ಅದಕ್ಕವಳು ನಾಳೆ ಬರುತ್ತೇನೆ ಮಾಮ ಅಂಥೇಳಿ ಫೋನ್ ಎತ್ಲು. ನನಗೆ ಅವಳು ಮಾಮ ಅಂತಾನೆ ಕರೀತಾ ಇದ್ಲು. ಆದರೆ ನಿಜವಾಗಿ ನಿನ್ನೆ ರಾತ್ರಿ ನಡೆದಿದ್ದನ್ನು ನಾನು ನೆನೆಸ್ಕೊತಾನೇ ಇದ್ದೆ. ನಮ್ಮತ್ತೆ ಅವರ ಧ್ವನಿಯಲ್ಲಿದ್ದ ಆ ಒಂದು ಮಧುರತೆ, ಅವರ ಮಮತೆ ಎಲ್ಲವೂ ನನ್ನ ಮನಸ್ಸೆಲ್ಲ ತಲ್ಲಣಗೊಳಿಸ್ತಾ ಇತ್ತು. ಸಂಜೆ ಸಮಯವಾದರೂ ನನ್ನಿಂದ ಕೆಲಸದಲ್ಲಿ ಗಮನ ಕೇಂದ್ರೀಕರಿಸೋದಕ್ಕೆ ಆಗಲೇ ಇಲ್ಲ. ಕಾನ್ಸಂಟ್ರೇಷನ್ ತಪ್ಪಿಬಿಟ್ಟಿತ್ತು. ಸುಮಾರು 7 ಗಂಟೆಗೆ ನಾನು ಮನೆಗೆ ಹೋದೆ. ಮನೆಗೆ ಬಂದಾಗ ಅನಿರೀಕ್ಷಿತವಾಗಿ ನನ್ನ ಹೆಂಡತಿ ಕಾವೇರಿ ಅಲ್ಲಿದ್ಲು. ಏನ್ರಿ ಇಷ್ಟೊಂದು ಬೇಗ ಬಂದಿದ್ದೀರಾ ಅಂಥೇಳಿ ಆಶ್ಚರ್ಯದಿಂದ ಕೇಳಿದ್ಲು. ನಾನು ಬೆಚ್ಚಿ ಬಿದ್ದೆ. ಕೆಲಸ ಮುಗ್ದೋಯ್ತು ಅಂತ ಹೇಳಿ ಸಮಾಧಾನ ಪಡಿಸ್ದೆ. ನನಗೂ ಇಂದು ರಜೆ, ನಾವಿಬ್ರು ಒಟ್ಟಿಗೆ ಊಟ ಮಾಡಬಹುದು ಅಂಥೇಳಿ ಅವಳು ಸಂತೋಷದಿಂದ ಹೇಳಿದ್ಲು. ನಾನು ಸ್ವಲ್ಪ ಆತಂಕದಿಂದ ಸರಿ ಅಂತ ಹೇಳಿದೆ. ನನ್ನ ಅತ್ತೆ ಅಡುಗೆ ಮನೆಯಲ್ಲಿದ್ರು. ಅವ್ರು ಹೊರಗೆ ಬಂದು ಅದೇಂದ್ರೆ ಇವತ್ತು ಬೇಗ ಬಂದಿದ್ದೀರಲ್ಲ ಅಂತಂದ್ರು. ಹೌದು ಅತ್ತೆ. ಕಾವೇರಿ ನಮ್ಮಿಬ್ಬರ ನಡುವೆ ಇದ್ದ ಆತಂಕವನ್ನು ಗಮನಿಸಿದ್ದಾಳೋ ಏನೋ. ಏನ್ರಿ ನೀವಿಬ್ರು ಏನೋ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀರಾ ಅಂತ ಕೇಳಿದ್ಲು. ಏನೂ ಇಲ್ಲ, ಕೆಲಸದ ಸುಸ್ತು ಅಂತ ಹೇಳ್ದೆ. ನಮ್ಮತ್ತೆಯೂ ಕೂಡ ಅದಕ್ಕೆ ಒಪ್ಕೊಂಡ್ರು. ರಾತ್ರಿ ಊಟ ಮುಗಿಸಿ ನಾವು 3 ಟಿವಿ ನೋಡ್ತಾ ಕೂತ್ಕೊಂಡಿದ್ವಿ.
ಮಲಗುವ ಸಮಯ ಬಂದಾಗ ಕಾವೇರಿ ಮತ್ತು ನಾನು ನಮ್ಮ ರೂಮಿಗೆ ಹೋದ್ವಿ. 1 ಗಂಟೆ ಮಾತುಕತೆಯ ನಂತರ ಸ್ವಲ್ಪ ಹೊತ್ತಲ್ಲೇ ಅವಳು ನಿದ್ರೆಗೆ ಜಾರಿದ್ಲು. ಆದರೆ ನನಗೆ ನಿದ್ರೆ ಬರಲಿಲ್ಲ. ನಾನು ಎಚ್ಚರವಾಗಿಯೇ ಟೆರೇಸನ್ನು ನೋಡ್ತಾ ಇದ್ದೆ. ಅರ್ಧರಾತ್ರಿ ವೇಳೆ ನಮ್ಮ ರೂಮಿನ ಬಾಗಿಲು ನಿಧಾನವಾಗಿ ತೆರೀತು. ಒಂದು ನೆರಳು ಒಳಗೆ ನುಗ್ಗಿತು. ಅದು ನಮ್ಮತ್ತೆ ಸೀತಾ. ಅವರು ನಿಧಾನವಾಗಿ ನಮ್ಮಲ್ಲಿ ಬಂದು, ಅದೇಂದ್ರೆ ನನಗೆ ಭಯ ಆಗ್ತಾ ಇದೆ, ನೀವು ಸ್ವಲ್ಪ ಬರಬಹುದಾ ಅಂಥೇಳಿ ಮೃದುವಾದ ಧ್ವನಿಯಲ್ಲಿ ಕೇಳಿದ್ರು. ನನ್ನ ಹೃದಯ ಬಡ್ಕೊಳ್ಳತೊಡಗಿತು. ನನ್ನ ಪಕ್ಕದಲ್ಲೇ ನನ್ನ ಹೆಂಡತಿ ಕೂಡ ಮಲಗಿದ್ಲು. ನಾನು ನಿಧಾನವಾಗಿ ಎದ್ದು ಸರಿ ಅಂತ ಸೂಚನೆಯನ್ನು ನೀಡಿದೆ. ನಾವಿಬ್ಬರು ನನ್ನ ಅತ್ತೆ ರೂಮಿಗೆ ಹೋದ್ವಿ. ನಮ್ಮಿಬ್ಬರ ನಡುವೆಯೂ ಮಾತಿಲ್ಲದ ಒಂದು ಆತಂಕ ಇತ್ತು. ಅವರ ರೂಮಿನಲ್ಲಿ ಕತ್ತಲೆ ಆವರಿಸಿತ್ತು. ಕಿಟಕಿಯ ಮೂಲಕ ಚಂದ್ರನ ಬೆಳಕು ಮಾತ್ರ ಮಸುಕಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಕೂತ್ಕೊಳ್ಳಿ ಅಂಥೇಳಿ ಅವರು ಒಂದು ಹಾಸಿಗೆ ಅಂಚಿನಲ್ಲಿ ನನ್ನನ್ನು ಕೂರಿಸಿದ್ರು. ನಾನು ಅವರ ಪಕ್ಕದಲ್ಲೇ ಕೂತ್ಕೊಂಡೆ. ಅತ್ತೆ, ಇದು ಸರಿಯೇ? ಕಾವೇರಿ ರೂಮಲ್ಲಿದ್ದಾಳಲ್ಲ ಅಂಥೇಳಿ ನಾನು ನಿಧಾನವಾಗಿ ಕೇಳಿದೆ. ಅಯ್ಯೋ, ಅವಳಿಗೆ ಏನೂ ಗೊತ್ತಾಗಲ್ಲ, ಚಿಂತೆ ಮಾಡಬೇಡ್ರಿ ಅಂಥೇಳಿ ಅವಳು ನನ್ನ ಕೈಯನ್ನು ಹಿಡಿದ್ರು. ಅವರ ಕೈ ಸ್ವಲ್ಪ ಬಿಸಿಯಾಗಿತ್ತು. ನಾನು ಅವರ ಕಣ್ಣುಗಳನ್ನು ನೋಡಿದೆ. ಅಲ್ಲೊಂದು ಭಾವನೆ ಕಾಡಿಸ್ತಾ ಇತ್ತು. ಸುಮಾರು ನಮ್ಮ ಅತ್ತೆಗೆ 52 ವರ್ಷ ಇರ್ಬೋದು ಅನ್ಕೊಂತೀನಿ. ಆದರೆ ಅವ್ರನ್ನೂ ಚೆನ್ನಾಗಿದ್ರು. ಅವರ ಆರೋಗ್ಯ ಕೂಡ ಚೆನ್ನಾಗಿತ್ತು. ಅವರು ಅಯ್ಯರ್ ಕುಟುಂಬದ ಹೆಣ್ಣು, ಅದರಿಂದ ಹಾಲಿನಂತಹ ಬಿಳಿ ಮೈಬಣ್ಣ ಹೊಂದಿದ್ರು. ಅವರು ನನ್ನ ಕೇವಲ ಮಗನಂತೆ ಮಾತ್ರ ನೋಡುತ್ತಿಲ್ಲ ಅನ್ನೋದು ಆ ರಾತ್ರಿ ನನಗೆ ಅರ್ಥ ಆಯಿತು. ನಮ್ಮಿಬ್ಬರ ಮಧ್ಯೆ ಮಗ ಮತ್ತು ತಾಯಿಯ ಥರ ಸಂಬಂಧ ಇತ್ತು. ಅದಂದರೆ ನಿಮಗೆ ಒಂದು ವಿಷಯ ಗೊತ್ತಾ? ಈ ಮನೆಗೆ ಬಂದ ದಿನದಿಂದಲೇ ನನಗೆ ತುಂಬ ಇಷ್ಟ ಆಗಿದ್ದೀರಿ ಅಂಥೇಳಿ ಅವರು ಸಂಕೋಚದಿಂದ ಹೇಳಿದ್ರು. ನಾನು ಆಶ್ಚರ್ಯಗೊಂಡೆ. ಅತ್ತೆ, ಹೀಗೆಲ್ಲ ಹೇಳಬೇಡಿ, ನೀವು ನನ್ನ ಹೆಂಡತಿಯ ತಾಯಿ ಅಂತ ನಾನು ಉತ್ತರಿಸಿದೆ. ಅದು ನನಗೆ ಗೊತ್ತು, ಆದರೆ ಮನಸ್ಸು ಇಲ್ವಲ್ಲ. ನಿನ್ನೆ ರಾತ್ರಿದು ನೀವು ನೆನಪು ಮಾಡ್ಕೊಳ್ಳಿ, ಆ ಅನುಭವ ನನಗಿನ್ನ ಬಿಟ್ಟು ಹೋಗಿಲ್ಲ ಅಂಥೇಳಿ ಅವರು ನಿಧಾನವಾಗಿ ಹೇಳಿದ್ರು. ನಾನೇನು ಮಾತನಾಡಲಾರ್ದೆ ಸ್ತಬ್ಧನಾದೆ. ಅವರು ನನ್ನ ಮುಖದ ಹತ್ತಿರ ಬಂದರು. ಇನ್ನೊಂದು ಬಾರಿ ದಯವಿಟ್ಟು ಅಂತ ಕೇಳ್ಕೊಂಡ್ರು. ನನಗೆ ನನ್ನಿಂದ ನಿರಾಕರಿಸೋದಕ್ಕೆ ಆಗಲಿಲ್ಲ. ಯಾಕೆಂದರೆ ನನ್ನ ಮನಸ್ಸಿನಲ್ಲೂ ಕೂಡ ಅದೇ ಥರದ ಒಂದು ಯೋಚನೆ ಇತ್ತು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರಿಗೆ ಖುಷಿಯಾಗಿಟ್ಕೊಳ್ಬೇಕು ಅನ್ನೋದು. ನಾವು ಒಬ್ಬರನ್ನೊಬ್ಬರು ಹತ್ತಿರವಾದ್ವಿ. ನಮ್ಮ ನಡುವೆ ಒಂದು ಮಾತಿಲ್ಲದ ಒಂದು ಮಧುರ ಕ್ಷಣ ಬೇರ್ಪಟ್ಟಿತ್ತು. ಪ್ರೇಮ ಬಂಧವ್ಯದಲ್ಲಿದ್ವಿ. ಹಠಾತ್ತನೆ ರೂಮಿನ ಬಾಗಿಲು ತಟ್ಟುವ ಶಬ್ದ ಕೇಳಿಸ್ತು. ನನ್ನ ಹೆಂಡತಿ ಕಾವೇರಿ, ಅಮ್ಮ ಕಿರಣ್ ಎಲ್ಲಿದ್ದಾರೆ ಅಂತ. ನಾನು ಮತ್ತು ನಮ್ಮತ್ತೆ ಇಬ್ರು ಬೆಚ್ಚಬಿದ್ವಿ. ನಮ್ಮತ್ತೆ ಮುಖ ಬೆಳ್ಳಗಾಯಿತು. ಅದೇಂದ್ರೆ, ಏನೂ ಮಾತಾಡಬೇಡಿ, ನಾನು ನೋಡ್ಕೊಳ್ತೇನೆ ಅಂಥೇಳಿ ಅವ್ರು ನಿಧಾನವಾಗಿ ಹೇಳಿದ್ರು. ಕಾವೇರಿ, ನಾನು ಮಲಗಿದ್ದೇನೆ, ಅದೇ ಆ ಗಾಳಿ ತಗೊಳ್ಳೋದಕ್ಕೆ ಹೊರಗೆ ಹೋಗಿರ್ಬೋದು ಅಂತ ಹೇಳಿದ್ರು. ಆದರೆ ಕಾವೇರಿ ನಂಬಲಿಲ್ಲ. ಹೊರಗೆ ನೋಡಿದೆ. ಅಮ್ಮ, ಇಲ್ಲ, ನೀವು ಬಾಗಿಲು ತೆರೀರಿ ಅಂತಂದ್ಲು. ಅಯ್ಯೋ, ಈಗೇನಾಗತ್ತೆ, ನನಗೆ ರಯಸ್ಸ ಬೇಲಾಗುತ್ತೆ, ಬಾಗಿಲು ತೆರಳಿ ಏನಾಗುತ್ತೆ ಅಂತ ಅನ್ನೋದು ಕಾವೇರಿ ಬಾಗಿಲನ್ನು ತಡ್ತಾನೇ ಇದ್ಲು. ನಮ್ಮತ್ತೆ ಸೀತಾ ನನ್ನತ್ತ ನೋಡಿ, ಅದೇಂದ್ರೆ ನೀವು ಈ ಕೊಠಡಿಯ ಹಿಂಬಾಗಿಲಿನಿಂದ ನಿಮ್ಮ ರೂಮಿಗೆ ಹೋಗಿ ಅಂತೇಳಿ ನಿಧಾನವಾಗಿ ಹೇಳಿದ್ರು. ಆದರೆ ಆ ಮನೆಯಲ್ಲಿ ಹಿಂಬಾಗಿಲೇ ಇಲ್ಲ ಅಂತನ್ನೋದು ನನಗೆ ಗೊತ್ತಿತ್ತು. ನಾನು ಅಡುಗಾಡದೆ ನಿಂತುಬಿಟ್ಟೆ. ಅತ್ತೆ ಸುಳ್ಳು ಹೇಳಿ ಪ್ರಯೋಜನ ಇಲ್ಲ, ಸತ್ಯವನ್ನೇ ಹೇಳಿಬಿಡೋಣ ಅಂತ ಹೇಳಿದೆ. ಆದರೆ ಅವರು ಗಾಬರಿಗೊಂಡು, ಬೇಡ ಅಡಿ ಅಂದರೆ ನಿಮಗೆ ಗೊತ್ತಾಗಲ್ಲ, ನನ್ನ ಮಗಳನ್ನೇ ಕಳೆದುಕೊಳ್ಳೋದಕ್ಕೆ ನಾನು ಬಯಸೋದಿಲ್ಲ ಅಂತ ಬೇಡ್ಕೊಂಡ್ರು. ನಾನು ದೀರ್ಘವಾದ ಒಂದು ನಿಟ್ಟುಸಿರನ್ನೇ ಬಿಟ್ಟೆ. ಸರಿ, ನಾನೇ ಬಾಗಿಲು ತೆರಿತೇನೆ ಅಂತ ನಿರ್ಧಾರ ಮಾಡಿದೆ. ನಾನು ನೇರವಾಗಿ ಹೋಗಿ ಬಾಗಿಲನ್ನು ತೆರೆದೆ. ಕಾವೇರಿ ಎದುರಿಗೆ ನಿಂತಿದ್ಲು. ಅವಳು ಮೊದಲು ನನ್ನನ್ನು ನೋಡಿದ್ಲು. ನಂತರ ನನ್ನ ಹಿಂದೆ ನಿಂತಿದ್ದ ತನ್ನ ತಾಯಿಯನ್ನು ನೋಡಿದಾಗ ಅವಳ ಮುಖ ಬದಲಾಯಿತು. ಇದೇನು, ನೀವಿಬ್ಬರು ಯಾಕೆ ಒಂದೇ ರೂಮಲ್ಲಿದ್ದೀರಿ ಅಂತ ಕೋಪದಿಂದ ಕೇಳಿದ್ಲು. ನಮ್ಮತ್ತೆ ತಕ್ಷಣ ವಿವರಣೆಯನ್ನೇ ನೀಡೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಕಾವೇರನಲ್ಲಿ ತುಂಬ ಭಯ ಆಗಿತ್ತು. ಅದಕ್ಕೆ ಅಲ್ಲಿ ಅಂದ್ರಿಗೆ ಕರೆದಿದ್ದೆ, ಬೇರೆ ಏನು ದಾರಿ ಇರಲಿಲ್ಲ ಅಂಥೇಳಿ ಹೇಳಿದ್ರು. ಆದರೆ ನನ್ನ ಹೆಂಡತಿಯ ಮುಖದಲ್ಲಿ ಒಂದು ಸಂದೇಹ ಸ್ಪಷ್ಟವಾಗಿತ್ತು. ಇದು ಫಸ್ಟ್ ಟೈಮಾ? ಎನ್ನೇ ಕೂಡ ನಾನಿಲ್ದಾಗ್ಲಿ ಹೀಗೆ ಆಗಿರ್ಬೋದಿತ್ತಲ್ಲ ಅಂಥೇಳಿ ನನ್ನನ್ನು ಕೇಳಿದ್ಲು. ನಾನು ಸುಳ್ಳು ಹೇಳೋಕ್ಕಾಗದೆ ತಲೆ ತಗ್ಗಿಸ್ದೆ. ಅದಕ್ಕೆ ನಮ್ಮತ್ತೆ ಅಳೋದಕ್ಕೆ ಶುರು ಮಾಡಿದ್ರು. ಮಗಳೇ, ನೀನು ನನಗೆ ಪ್ರಾಣಕ್ಕಿಂತ ಪ್ರಿಯವಾದವಳು, ಈ ವಿಷಯವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡ ಅಂಥೇಳಿ ಬೇಡಿಕೊಂಡ್ರು.
ಕಾವೇರಿ ಸ್ವಲ್ಪ ಸಮಯ ಮೌನವಾಗಿದ್ಲು. ನಂತರ ಸರಿ, ಇನ್ಮೇಲೆ ಹೀಗೆಲ್ಲ ಆಗಬಾರ್ದು ಅಂತ ಹೇಳಿದ್ರು. ಸರಿ, ನಾನಿದ್ದಾಗಲೇ ನನ್ನನ್ನು ಬಿಟ್ಟು ನೀವು ಹೀಗೆ ಮಾಡಿದ್ದು ನನಗೆ ತುಂಬ ನೋವು ತಂದಿದೆ ಅಂತ ಹೇಳಿದ್ಲು. ನಾನು ಇನ್ಮುಂದೆ ಹೀಗೆಲ್ಲ ನಡೆಯೋದಿಲ್ಲ ಅಂಥೇಳಿ ನಾನು ಮಾತನ್ನು ಕೊಟ್ಟೆ. ನಮ್ಮತ್ತೆ ಕೂಡ ಅದಕ್ಕೆ ಒಪ್ಕೊಂಡ್ರು. ಆದರೆ ನಮ್ಮ ಕಣ್ಣುಗಳು ಸಂಧಿಸಿದಾಗ ಆ ಮಾತು ಸುಳ್ಳಾಗಲಿದೆ ಅಂಥೇಳಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಕಾವೇರಿ ನಮ್ಮನ್ನು ಕ್ಷಮಿಸಿ ಎಲ್ಲರೂ ಒಟ್ಟಿಗೆ ಮಾತಾಡಿ ಈ ವಿಷಯವನ್ನು ಮುಗಿಸಿಬಿಡೋಣ, ಬಗೆಹರಿಸಿಕೊಳ್ಳೋಣ ಅಂತ ಹೇಳಿದ್ಲು. ನಾವು ಮೂವರು ಕೂತ್ಕೊಂಡು ಮಾತಾಡಿದ್ವಿ. ಒಂದು ಷರತ್ತನ್ನು ಇಟ್ಲು. ಇನ್ನು ಮುಂದೆ ಯಾರಿಗಾದ್ರೂ ಭಯ ಆದರೆ ನಮ್ಮ ಬಳಿ ಹೇಳಿ, ನಾನಿದ್ದೇನೆ, ನನ್ನ ಗಂಡಿಗೆಲ್ಲ ಹೀಗೆ ಹೇಳಬೇಡಿ ಅಂತ ಹೇಳಿದ್ಲು. ನಾನು ಅದಕ್ಕೆ ಒಪ್ಕೊಂಡೆ. ಆದರೆ ಮನಸ್ಸೊಳಗಡೆ ಒಂದು ಕಿರಿಕಿರಿ ಇತ್ತು. ನಾನು ಒಂದು ವಸ್ತುವಿನಂತ ಅನ್ನಿಸ್ತು. ನಮ್ಮತ್ತೆ ಮೌನವಾಗಿ ಕಣ್ಣೀರನ್ನು ಹಾಕಿದ್ರು. ಆ ರಾತ್ರಿ ನಾವು ಮೂವರು ಒಂದೇ ಕೊಠಡಿಯಲ್ಲಿ ಮಲ್ಕೊಂಡ್ವಿ. ಕಾವೇರಿ ಮಧ್ಯದಲ್ಲಿ, ನಮ್ಮತ್ತೆ ಆ ಕಡೆ, ನಾನು ಈ ಕಡೆ. ಅದೊಂದು ವಿಚಿತ್ರವಾದ ರಾತ್ರಿ. ಮುಂದಿನ ಪರಿಸ್ಥಿತಿ ಹೇಗೆ ಬದಲಾಯಿತು? ನಾವು ಮೂವರು ಒಂದೇ ರೂಮಲ್ಲಿ ಮಲ್ಕೊಂಡ್ವಿ. ಆ ರಾತ್ರಿಯ ನಂತರ ಮನೆಯ ವಾತಾವರಣ ಕೂಡ ಬದಲಾಯಿತು. ಕಾವೇರಿ ತುಂಬ ಎಚ್ಚರಿಕೆಯಿಂದ ಇರೋದಕ್ಕೆ ಆರಂಭಿಸಿದ್ಲು. ಅವಳು ಕೆಲಸಕ್ಕೆ ಹೋಗೋ ಮೊದಲು, ನೀವಿಬ್ಬರು ಒಬ್ಬರೇ ಇರಲ್ಲ ತಾನೆ ಅಂತ ನನ್ನನ್ನು ಕೇಳ್ತಾ ಇದ್ಲು. ನಾನು ಇಲ್ಲ, ನಾನು ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದೆ. ಆದರೆ ನಿಜವಾಗಿ ನನ್ನ ಮನಸ್ಸು ಅಲ್ಲಿಯೇ ಇರ್ತಾ ಇತ್ತು. ಒಂದಿನ ನಾನು ಅರ್ಧ ಕೆಲಸದಿಂದ ಮನೆಗೆ ಬಂದೆ. ಕಾವೇರಿ ಕೆಲಸಕ್ಕೆ ಹೋಗಿದ್ಲು. ನಮ್ಮ ಅತ್ತೆ ಮಾತ್ರ ಮನೇಲಿದ್ರು. ನಾನು ಬಂದ ಕೂಡಲೇ ಅವರು ಗಾಬರಿ ಆದರು. ಅಂದರೆ ಈಗ ಯಾಕೆ ಬಂದ್ರಿ ಅಂತ ಕೇಳಿದ್ರು. ಅಯ್ಯೋ ಏನಿಲ್ಲ ಅತ್ತೆ, ನಿಮಗೆ ಭಯ ಆಗುತ್ತೆ ಅಂತ ನಿಮ್ಮನ್ನು ನೋಡೋದಕ್ಕೆ ಅಂತೇಳಿ ನಾನು ನೇರವಾಗಿ ಹೇಳಿದೆ. ಅವ್ರ ಮುಖ ಕೆಂಪಾಯಿತು. ಕಾವೇರಿಯನ್ನು ಹೇಳಿದ್ದು ಮರ್ತಿದ್ದೀರಾ ಅಂತ ಕೇಳಿದ್ರು. ಮರೆಯೋದಕ್ಕೆ ಸಾಧ್ಯ ಇಲ್ಲ, ಆದರೆ ನಿಮ್ಮನ್ನು ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತಂದೆ. ನಾನು ಅವ್ರ ಹತ್ತಿರ ಹೋದೆ. ಅವರು ಕೂಡ ಹಿಂದೆ ಸರಿದ್ರು. ಮಾತುಗಳು ಅಂದರೆ ಮಗಳು ಹೇಳಿದ ಮಾತುಗಳನ್ನು ನಾವು ಕಾಪಾಡಬೇಕು ಅಂತೇಳಿ ಅವ್ರದ್ದು ಬೇಡಿಕೆ ಆಗಿತ್ತು. ಆದರೆ ನಿಮ್ಮ ಮನಸ್ಸು ನಿಮ್ಮನ್ನು ಕಾಪಾಡ್ದಿಲ್ಲ ಅಂತ ಕೇಳಿದೆ. ಅದಕ್ಕೆ ಅವರು ಮೌನ ಆದರು. ನಾನು, ನೋಡಿ, ನೀವು ಗಂಡ ಇಲ್ಲದೆ ಇರೋರು, ನಿಮ್ಮ ಖುಷಿ ಕೂಡ ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆ. ಆ ನೋಟದಲ್ಲಿ ಒಪ್ಪಿಗೆ ಕೂಡ ಇತ್ತು. ನಾವು ಮತ್ತೆ ಅವರ ರೂಮಿಗೆ ಹೋದ್ವಿ. ಈ ಬಾರಿ ನಾವು ಯಾವುದೇ ಸಂಕೋಚವಿಲ್ಲದೆ ನಾನು ಅವರನ್ನು ಕೇರ್ ಮಾಡಿದೆ. ಅದು ಮಧ್ಯಾಹ್ನದ ಸಮಯ. ಹೊರಗೆ ಸೂರ್ಯ ತಲೆ ಮೇಲೆ, ನೆತ್ತಿ ಮೇಲೆ ಇದ್ದ. ಆದರೆ ನಮ್ಮ ರೂಮಲ್ಲಿ ಕತ್ಲೆ ಮಾತ್ರ ಆವರಿಸಿತ್ತು. ನಾನು ಮಾತಾಡಲಿಲ್ಲ. ಮಾತುಗಳ ಅಗತ್ಯವೇ ಅಲ್ಲಿ ಇರಲಿಲ್ಲ. ಆ ಸಮಯ ನಮಗೆ ಮಾತ್ರ ಸೇರಿದ್ದಾಗಿತ್ತು. ಸ್ವಲ್ಪ ಸಮಯದ ನಂತರ ಬೇರೆ ಆದ್ವಿ. ಇದು ಕೊನೆ ಬಾರಿ, ಲಾಸ್ಟ್ ಟೈಮ್ ಅಂತ ಹೇಳಿದ್ರು ಕಣ್ಣೀರಿನಿಂದ. ನಿಮಗೂ ಗೊತ್ತಿದೆ ಇದು ಕೊನೆ ಬಾರಿ ಅಲ್ಲ ಅಂಥೇಳಿ ನನ್ನ ರೂಮಿಗೆ ನಾನು ಹೋದೆ. ಆ ಸಂಜೆ ಕಾವೇರಿ ಬಂದಾಗ ನಮ್ಮ ಅತ್ತೆ ಸಹಜವಾಗಿ ನಡೆಸ್ಕೊಂಡ್ರು. ಆದರೆ ನಾನು, ನಮ್ಮ ಅತ್ತೆಯು ಒಬ್ಬರನ್ನೊಬ್ಬರು ನೋಡುವಾಗಲೆಲ್ಲ ಒಂದು ಭಾವನೆ ಕಾಣಿಸ್ತಾ ಇತ್ತು. ಆ ಒಂದು ರಹಸ್ಯ ಅಡಗಿಕೊಂಡಿತ್ತು. ರಾತ್ರಿ ಊಟದ ವೇಳೆ ಕಾವೇರಿ, ಅಮ್ಮ, ನಿಮಗೆ ಇನ್ನೂ ಭಯ ಕಮ್ಮಿ ಆಗಿಲ್ವಾ, ಇದೆಯಾ ಅಂತ ಕೇಳಿದ್ಲು. ಇಲ್ಲ ಮಗಳೇ, ಈಗ ಚೆನ್ನಾಗಿದೆ ಅಂತಂದ್ರು ನಮ್ಮತ್ತೆ. ಅದಕ್ಕೆ ನಾನು ನಗೆಯನ್ನ ಬೀರಿದೆ. ರಾತ್ರಿ ಮಲ್ಕೊಳ್ಳೋಕೆ ಹೋಗ್ಬೇಕಾದ್ರೆ ಕಾವೇರಿ ನನ್ನ ನೋಡಿ, ಏನ್ರಿ ನನ್ನನ್ನು ಮರ್ತೇ ಬಿಟ್ಟಿದ್ದೀರಾ ಅಂಥೇಳಿ ತಮಾಷೆಯಿಂದ ಕೇಳಿದ್ಲು. ಇಲ್ಲ ಅಂಥೇಳಿ ಅವಳನ್ನು ಮಾಡಿದೆ. ಆದರೆ ನಮ್ಮ ಮನಸ್ಸಿನಲ್ಲಿ ಮಾತ್ರ ಬೇರೆಯದೇ ಒಂದು ಮುಖ ಕಾಣಿಸ್ತಾ ಇತ್ತು. ಮುಂದೆ ಈ ರಹಸ್ಯ ಹೇಗೆ ಬೆಳೀತು ಕಾವೇರಿಗೆ ತಿಳಿಯದೆ ನಾವೀಗೆ ರಹಸ್ಯವಾಗಿ ಭೇಟಿಯನ್ನು ಮಾಡಿದ್ವಿ. ವಾರಗಳ ಕಳೆದವು. ಆದರೆ ಒಂದು ದಿನ ಅನಿರೀಕ್ಷಿತವಾಗಿ ಒಂದು ಘಟನೆ ನಡೀತು. ನಮ್ಮತ್ತೆ ಸೀತಾ ಮತ್ತು ನನ್ನ ನಡುವಿನ ಇದು ಮುಂದುವರಿಯಿತು. ಏನೆಲ್ಲ ಆಯಿತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳ್ತೇವೆ. ಭಾಗಕ್ಕಾಗಿ ಭಾಗ 2 ಅಂತ ಕಮೆಂಟ್ ಮಾಡಿ. ಈ ಕಥೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಭಾಗ 2 ಭಾಳ ಇಂಪಾರ್ಟೆಂಟ್ ಆಗಿದೆ, ಚೆನ್ನಾಗಿದೆ. ಭಾಗ 2 ಅಂತ ಕಮೆಂಟ್ ಮಾಡಿ.